ಮೈದುಂಬಿದ ಕೆಆರ್ಎಸ್ಗೆ ಇವತ್ತು ಬಾಗೀನ ಸಮರ್ಪಣೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗೀನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಪರಿಣಾಮ ಈಗಾಗಲೇ ಆ ಒಂದು ಕೆಆರ್ಎಸ್ ಡ್ಯಾಮ್ ಏನಿದೆ ಕಂಗೊಳಿಸ್ತಾ ಇದೆ, ಕಣ್ಮನ ಸೆಳೀತಾ ಇದೆ, ಕನ್ನಡ ಬಾವುಟದಿಂದ ಆಕರ್ಷಿತವಾಗ್ತಾ ಇದೆ. ಕನ್ನಂಬಾಡಿ ಕಟ್ಟೆ ಈಗ ಹಸಿರು ತೋರಣ, ವಿವಿಧ ಹೂವುಗಳಿಂದ ಕೈಬೀಸಿ ಕರೀತಾ ಇದೆ. ಬೆಳಿಗ್ಗೆ 11:30 ಸರಿಯಾಗಿ ಈ ಬಾಗೀನ ಸಮರ್ಪಣೆ ನಡೆಯುತ್ತೆ. 11:30ಕ್ಕೆ ಸಲ್ಲುವ ಅಭಿಜಿನ್ ಮುಹೂರ್ತದಲ್ಲಿ ಬಾಗೀನ ಅರ್ಪಿಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಸೇರಿದಂತೆ ಹಲವು ಸಚಿವರು, ಶಾಸಕರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೀಲಿಕ್ಕಿದ್ದಾರೆ. ಜೂನ್ ತಿಂಗಳಲ್ಲಿ ಬಾಗೀನ ಅರ್ಪಿಸ್ತಾ ಇರೋ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗೀನ ಅರ್ಪಿಸುವ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತಿನವರೆಗೂ ಜೂನ್ ತಿಂಗಳಲ್ಲಿ ಯಾರೂ ಕೂಡ ಬಾಗೀನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಬಾಗೀನ ಸಲ್ಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮೂಲಕ ಜೂನ್ ತಿಂಗಳಲ್ಲಿ ಬಾಗೀನ ಅರ್ಪಿಸ್ತಾ ಇರೋ ಮೊದಲ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿ ಮುಂಗಾರು ಅವಧಿಗಿಂತ ಮುಂಚೆ ಪ್ರವೇಶ ಮಾಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾದ ಹಿನ್ನೆಲೆ ಕಾವೇರಿ ಭಾಗದಲ್ಲಿ ಈ ಒಂದು ಕನ್ನಂಬಾಡಿ ಕಟ್ಟೆ ಈಗಾಗಲೇ ಜೂನಲ್ಲೇ ತುಂಬಿದೆ. ಯೂಶುವಲಿ ಜುಲೈ ಮಂತಲ್ಲಿ ಫುಲ್ ಆಗ್ತಾ ಇರುತ್ತೆ. ಇದು ಜೂನಲ್ಲೇ ಆಗಿರುವಂತಹದ್ದು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ಮೈದುಂಬಿದ ಕೆಆರ್ಎಸ್ಗೆ ಇವತ್ತು ಬಾಗೀನ ಸಮರ್ಪಣೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗೀನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಪರಿಣಾಮ ಈಗಾಗಲೇ ಆ ಒಂದು ಕೆಆರ್ಎಸ್ ಡ್ಯಾಮ್ ಏನಿದೆ ಕಂಗೊಳಿಸ್ತಾ ಇದೆ, ಕಣ್ಮನ ಸೆಳೀತಾ ಇದೆ, ಕನ್ನಡ ಬಾವುಟದಿಂದ ಆಕರ್ಷಿತವಾಗ್ತಾ ಇದೆ. ಕನ್ನಂಬಾಡಿ ಕಟ್ಟೆ ಈಗ ಹಸಿರು ತೋರಣ, ವಿವಿಧ ಹೂವುಗಳಿಂದ ಕೈಬೀಸಿ ಕರೀತಾ ಇದೆ. ಬೆಳಿಗ್ಗೆ 11:30 ಸರಿಯಾಗಿ ಈ ಬಾಗೀನ ಸಮರ್ಪಣೆ ನಡೆಯುತ್ತೆ. 11:30ಕ್ಕೆ ಸಲ್ಲುವ ಅಭಿಜಿನ್ ಮುಹೂರ್ತದಲ್ಲಿ ಬಾಗೀನ ಅರ್ಪಿಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಸೇರಿದಂತೆ ಹಲವು ಸಚಿವರು, ಶಾಸಕರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೀಲಿಕ್ಕಿದ್ದಾರೆ. ಜೂನ್ ತಿಂಗಳಲ್ಲಿ ಬಾಗೀನ ಅರ್ಪಿಸ್ತಾ ಇರೋ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗೀನ ಅರ್ಪಿಸುವ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತಿನವರೆಗೂ ಜೂನ್ ತಿಂಗಳಲ್ಲಿ ಯಾರೂ ಕೂಡ ಬಾಗೀನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಬಾಗೀನ ಸಲ್ಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮೂಲಕ ಜೂನ್ ತಿಂಗಳಲ್ಲಿ ಬಾಗೀನ ಅರ್ಪಿಸ್ತಾ ಇರೋ ಮೊದಲ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿ ಮುಂಗಾರು ಅವಧಿಗಿಂತ ಮುಂಚೆ ಪ್ರವೇಶ ಮಾಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾದ ಹಿನ್ನೆಲೆ ಕಾವೇರಿ ಭಾಗದಲ್ಲಿ ಈ ಒಂದು ಕನ್ನಂಬಾಡಿ ಕಟ್ಟೆ ಈಗಾಗಲೇ ಜೂನಲ್ಲೇ ತುಂಬಿದೆ. ಯೂಶುವಲಿ ಜುಲೈ ಮಂತಲ್ಲಿ ಫುಲ್ ಆಗ್ತಾ ಇರುತ್ತೆ. ಇದು ಜೂನಲ್ಲೇ ಆಗಿರುವಂತಹದ್ದು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ಮೈದುಂಬಿದ ಕೆಆರ್ಎಸ್ಗೆ ಇವತ್ತು ಬಾಗೀನ ಸಮರ್ಪಣೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗೀನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಪರಿಣಾಮ ಈಗಾಗಲೇ ಆ ಒಂದು ಕೆಆರ್ಎಸ್ ಡ್ಯಾಮ್ ಏನಿದೆ ಕಂಗೊಳಿಸ್ತಾ ಇದೆ, ಕಣ್ಮನ ಸೆಳೀತಾ ಇದೆ, ಕನ್ನಡ ಬಾವುಟದಿಂದ ಆಕರ್ಷಿತವಾಗ್ತಾ ಇದೆ. ಕನ್ನಂಬಾಡಿ ಕಟ್ಟೆ ಈಗ ಹಸಿರು ತೋರಣ, ವಿವಿಧ ಹೂವುಗಳಿಂದ ಕೈಬೀಸಿ ಕರೀತಾ ಇದೆ. ಬೆಳಿಗ್ಗೆ 11:30 ಸರಿಯಾಗಿ ಈ ಬಾಗೀನ ಸಮರ್ಪಣೆ ನಡೆಯುತ್ತೆ. 11:30ಕ್ಕೆ ಸಲ್ಲುವ ಅಭಿಜಿನ್ ಮುಹೂರ್ತದಲ್ಲಿ ಬಾಗೀನ ಅರ್ಪಿಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಸೇರಿದಂತೆ ಹಲವು ಸಚಿವರು, ಶಾಸಕರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೀಲಿಕ್ಕಿದ್ದಾರೆ. ಜೂನ್ ತಿಂಗಳಲ್ಲಿ ಬಾಗೀನ ಅರ್ಪಿಸ್ತಾ ಇರೋ ಮೊಟ್ಟ ಮೊದಲ ಸಿಎಂ.
1979ರಿಂದ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತಿನವರೆಗೂ ಜೂನ್ ತಿಂಗಳಲ್ಲಿ ಯಾರೂ ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಬಾಗಿನ ಸಲ್ಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮೂಲಕ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರೋ ಮೊದಲ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿ ಮುಂಗಾರು ಅವಧಿಗಿಂತ ಮುಂಚೆ ಪ್ರವೇಶ ಮಾಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾದ ಹಿನ್ನೆಲೆ ಕಾವೇರಿ ಭಾಗದಲ್ಲಿ ಈ ಒಂದು ಕನ್ನಂಬಾಡಿ ಕಟ್ಟೆ ಈಗಾಗಲೇ ಜೂನಲ್ಲೇ ತುಂಬಿದೆ. ಯೂಶುವಲಿ ಜುಲೈ ಮಂತ್ ಅಲ್ಲಿ ಫುಲ್ ಆಗ್ತಾ ಇರುತ್ತೆ. ಇದು ಜೂನಲ್ಲೇ ಆಗಿರುವಂತಹದ್ದು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ. ಮೈದುಂಬಿದ ಕೆಆರ್ಎಸ್ಗೆ ಇವತ್ತು ಬಾಗಿನ ಸಮರ್ಪಣೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಪರಿಣಾಮ ಈಗಾಗಲೇ ಆ ಒಂದು ಕೆಆರ್ಎಸ್ ಡ್ಯಾಮ್ ಏನಿದೆ ಕಂಗೊಳಿಸ್ತಾ ಇದೆ, ಕಣ್ಮನ ಸೆಳೀತಾ ಇದೆ, ಕನ್ನಡ ಬಾವುಟದಿಂದ ಆಕರ್ಷಿತವಾಗ್ತಾ ಇದೆ. ಕನ್ನಂಬಾಡಿ ಕಟ್ಟೆ ಈಗ ಹಸಿರು ತೋರಣ, ವಿವಿಧ ಹೂವುಗಳಿಂದ ಕೈಬೀಸಿ ಕರೀತಾ ಇದೆ. ಬೆಳಗ್ಗೆ 11:30 ಸರಿಯಾಗಿ ಈ ಬಾಗಿನ ಸಮರ್ಪಣೆ ನಡೆಯುತ್ತೆ. 11:30ಕ್ಕೆ ಸಲ್ಲುವ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಅರ್ಪಿಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಸೇರಿದಂತೆ ಹಲವು ಸಚಿವರು, ಶಾಸಕರು ಕೂಡ ಈ ಸಂದರ್ಭದಲ್ಲಿ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನ ಬರೀಲಿಕ್ಕಿದ್ದಾರೆ. ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರೋ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಆರಂಭ ಆಗುತ್ತೆ. ಇವತ್ತಿನವರೆಗೂ ಜೂನ್ ತಿಂಗಳಲ್ಲಿ ಯಾರೂ ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಬಾಗಿನ ಸಲ್ಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಮೂಲಕ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರೋ ಮೊದಲ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿ ಮುಂಗಾರು ಅವಧಿಗಿಂತ ಮುಂಚೆ ಪ್ರವೇಶ ಮಾಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾದ ಹಿನ್ನೆಲೆ ಕಾವೇರಿ ಭಾಗದಲ್ಲಿ ಈ ಒಂದು ಕನ್ನಂಬಾಡಿ ಕಟ್ಟೆ ಈಗಾಗಲೇ ಜೂನಲ್ಲೇ ತುಂಬಿದೆ. ಯೂಶುವಲಿ ಜುಲೈ ಮಂತ್ ಅಲ್ಲಿ ಫುಲ್ ಆಗ್ತಾ ಇರುತ್ತೆ. ಇದು ಜೂನಲ್ಲೇ ಆಗಿರುವಂತಹದ್ದು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ.